ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್. ನಾನು ಯಾಸ್ಮಿನ್ ಬಟ್ಟೆ ಹೊಲಿತಾ ಇದ್ವಿ. ನಮ್ಮ ಜೊತೆಗೆ ಒಬ್ಬರು ಸಹಾಯ ಮಾಡೋದಕ್ಕಿಂತ ಇನ್ನೊಬ್ಬರು ಬಂದಿದ್ದಾರೆ. ಅವ್ರು ಯಾರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅವರು ಎಷ್ಟು ಬಟ್ಟೆ ಹೊಲ್ಕೊಟ್ರು, ಯಾವೆಲ್ಲ ಬಟ್ಟೆ ಹೊಲ್ಕೊಟ್ರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೂ ಸಹಿತ ವಿಡಿಯೋ ಒಂದು ಮೋಟಿವೇಶನ್ ಆಗುತ್ತೆ. ಹಾಗೆಯೇ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ರತಿ ವಾರ ಒಂದು ಮೋಟಿವೇಶನ್ ವಿಡಿಯೋ ಹಾಕ್ತಾ ಇದ್ದೀನಿ. ಹಾಗೆ ಎಲ್ಲ ಮನೇಲಿ ಬಟ್ಟೆ ಹೊಲಿಯುವಂತಹ ಟೈಲರ್ಸ್ಗಳಿಗೂ ಒಂದು ಮೋಟಿವೇಶನ್ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿ ವಾರ ಒಂದೊಂದು ವಿಡಿಯೋ ಹಾಕ್ತೀನಿ. ಹಾಗೆ ಇದು ಭಾನುವಾರ ಬೆಳಗ್ಗೆನೇ ನಾವು ಅಡುಗೆ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಹೊಲಿದಿಗೆ ಕೂತ್ವಿ. ಇವ್ರು ಯಾರು ಅಂತ ನೀವು ನೋಡ್ತಾ ಇರ್ಬೋದು. ಇವರು ನಮ್ಮ ತಂಗಿ. ಅವಳು ಬಂದಿದ್ದಾಳೆ. ಅವಳು ಬಂದರೆ ಸುಮ್ಮನೆ ಕೂರೋದಿಲ್ಲ. ಅವಳು ಸಹಿತ ಸಾಗರದಲ್ಲಿ ಟೈಲರಿಂಗ್ ಮಾಡ್ತಾಳೆ. ಯಾಸ್ಮಿನಿಗೂ ತುಂಬ ಹುಷಾರಿರಲಿಲ್ಲ, ಆದರೂ ಅವಳಿಗೆ ಅರ್ಜೆಂಟ್ ಬಟ್ಟೆ ಇತ್ತು ಅಂತ ಅವಳು ಬಂದಿದ್ಲು. ಹಾಗೆ ನನಗೂ ಸ್ವಲ್ಪ ಲೈಟಾಗಿ ಫೀವರ್ ಇತ್ತು. ನನಗೂ ಅಷ್ಟಾಗಿ ಕೆಲಸನ ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನನ್ನ ತಂಗಿ ಡ್ರೆಸ್ಸು ಮತ್ತು ಬ್ಲೌಸನ್ನೆಲ್ಲ ಸ್ಟಿಚ್ ಮಾಡಿಕೊಟ್ಲು. ಎಷ್ಟೆಲ್ಲ ಡ್ರೆಸ್ಸು ಬ್ಲೌಸು ಸ್ಟಿಚ್ ಮಾಡಿದ್ದೀವಿ ಇವತ್ತು, ಏನೆಲ್ಲ ಕೆಲಸ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಒಂದು ಮೋಟಿವೇಶನ್ ಆಗಿರುತ್ತೆ, ಹಾಗೆ ನಿಮಗೊಂದು ಹೆಲ್ಪ್ಫುಲ್ ವಿಡಿಯೋ ಆಗಿರುತ್ತೆ. ಹಾಗೆ ನಾಳಿನ ವಿಡಿಯೋದಲ್ಲೆಲ್ಲ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋಸ್ಗಳು ಬರ್ತಾ ಹೋಗ್ತವೆ. ಫ್ರೆಂಡ್ಸ್, ಕಟ್ಟಿಂಗು ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ತುಂಬ ಕೆಲಸ ಇತ್ತು, ಮನೆಯಲ್ಲಿ ನೆಂಟರಿದ್ದರು. ಹಾಗಾಗಿ ಒಂದು ಮೋಟಿವೇಶನ್ ವಿಡಿಯೋ ಹಾಕ್ತಾ ಇದ್ದೀನಿ. ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ. ನಾನು ಕಟ್ ಮಾಡ್ತಿರೋ ಡ್ರೆಸ್ ಬಂದು ಬೋಟ್ ನೆಕ್ ಡ್ರೆಸ್ಸು. 2 ಡ್ರೆಸ್ ಕೊಟ್ಟಿದ್ದರು ಪೀಸು. ನಮ್ಮ ತಂಗಿನೂ ಬಂದು ಸಾಗರದಲ್ಲಿ ಟೈಲರು. ಅವಳು ಸಹಿತ ಮದುವೆಗೆ ಮುಂಚೆನೇ ತುಂಬ ಚೆನ್ನಾಗಿ ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ಲು. ಅವಳಿಗೂ ಸಹಿತ ನಾನೇ ಟೈಲರಿಂಗ್ ಕಲಿಸಿರೋದು. ಅಂದರೆ ಅವಳು ಓದಿ ಎಲ್ಲ ಮುಗಿದ ತಕ್ಷಣ ನಾನು ಹೇಳಿದೆ ಟೈಲರಿಂಗ್ ಕಲಿ, ತುಂಬ ಚೆನ್ನಾಗಿ ಅದರಲ್ಲಿ ಚೆನ್ನಾಗಿದೆ ಅಂತ ಹೇಳೋದಕ್ಕೂ ಅವಳು ನನ್ನ ಹತ್ರನೇ ಟೈಲರಿಂಗ್ ಕಲಿತ್ಲು. ಆಮೇಲಿಂದನೂ ಸಹಿತ ಅವಳು ಆನಂದಪುರದಲ್ಲೇ ಶಾಪ್ ಇಟ್ಕೊಂಡು ಟೈಲರಿಂಗ್ ಮಾಡ್ತಾಯಿದ್ಲು. ನೆಕ್ಸ್ಟು ಮದುವೆ ಆದಮೇಲೆ ಈಗ ಮನೇಲೇ ಟೈಲರಿಂಗ್ ಮಾಡ್ತಾ ಇದ್ದಾಳೆ. ತುಂಬ ಬಟ್ಟೆಗಳು ಬರುತ್ತೆ ಅವಳಿಗೂ ಸಹಿತ. 1 ನಿಮಿಷನೂ ಟೈಮ್ ವೇಸ್ಟ್ ಮಾಡ್ದೇನೆ ಕಟ್ಟಿಂಗು ಸ್ಟಿಚಿಂಗು ಅಂತ ಮಾಡ್ತಾಳೆ. ಆಗ ದಿನ ಅವಳು ನನ್ನ ವೀಡಿಯೋಸ್ಗಳನ್ನು ಫಾಲೋ ಮಾಡ್ತಾಳೆ. ಹಾಗೆ ನಮ್ಮ ಮನೆಗೆ ಬಂದಿದ್ಲು ನಿನ್ನೆ. ಎಲ್ಲ ಕೆಲಸ ಮುಗಿದ ನಂತರ ಅವಳು ಸಹಿತ 1 ನಿಮಿಷ ಕೂರಲಿಲ್ಲ. ನಾನು ಡ್ರೆಸ್ ಕಟ್ಟಿಂಗ್ ಎಲ್ಲ ಮಾಡಿಕೊಟ್ಟೆ, ಅವಳು ಸ್ಟಿಚ್ ಮಾಡಿದ್ಲು. ಹಾಗೆ ಬ್ಲೌಸ್ ಸ್ಟಿಚ್ ಮಾಡಿದ್ಲು. ಎಷ್ಟು ಬ್ಲೌಸು ಸ್ಟಿಚ್ ಮಾಡಿದ್ದೀವಿ, ಎಷ್ಟು ಡ್ರೆಸ್ ಸ್ಟಿಚ್ ಮಾಡಿದ್ದೀವಿ ಇವತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಹಬ್ಬ ಎಲ್ಲ ಮುಗೀತು ಅಂದವಾಗ 1-2 ದಿನ ಉದಾಸೀನ ಆಗುತ್ತೆ ಬಟ್ಟೆ ಹೊಲಿಯೋದಕ್ಕೆ. ನಮಗೇನಾದರೂ ಕಸ್ಟಮರು ಬೇಕೇ ಬೇಕು ಅಂತ ಹೇಳಿ ಕೂತರು ಅಂತ ಅಂದರೆ ಮಾತ್ರ ನಾವು ಬಟ್ಟೆ ಹೊಲಿಯೋದಕ್ಕೆ ಕೂರ್ತೀವಿ. ಇಲ್ಲಾಂದರೆ ಹಬ್ಬ ಮುಗಿದು 1-2 ದಿವಸ ಆದರೂ ಸಹಿತ ಅಯ್ಯೋ ಹೊಲಿದ್ರೆ ಆಯಿತು ನಾಳೆ ಅಂತ ಹೇಳ್ಬಿಟ್ಟು ನಾವು ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಆದರೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೆಕ್ಸ್ಟ್ ಬರೋವಂಥದ್ದು ದಸರಾ, ದೀಪಾವಳಿ. ಆಗ ನಮಗೆ ಬಟ್ಟೆಗಳು ಸ್ಟಾಕ್ ಆಗಬಾರ್ದು ಅಂದರೆ ನಾವು ಇವಾಗಿಂದನೇ ಎಲ್ಲ ಬಟ್ಟೆಗಳನ್ನು ಹೊಲ್ಕೊಂಡು ಅವಾಗವಾಗ ಬಂದಿರೋ ಬಟ್ಟೆಗಳನ್ನು ಅವಾಗವಾಗನೇ ಹೊಲ್ಕೊಬಿಡಬೇಕು. ಇಲ್ಲ ಅಂತ ಅಂದರೆ ಬಟ್ಟೆಗಳು ಸ್ಟಾಕ್ ಆಗಿಬಿಡ್ತವೆ. ಆದ್ದರಿಂದ ನಾನು ಹೇಳೋದೇನು ಅಂದರೆ ನಿಮಗೆ ಬಂದಿರೋ ಬಟ್ಟೆಗಳನ್ನು ಉಳಿಸ್ಕೊಳ್ದೇನೆ, ಸ್ಟಾಕ್ ಮಾಡ್ಕೊಳ್ದೇನೆ ಅವಾಗವಾಗೆ ಬಟ್ಟೆಗಳನ್ನು ಹೊಲ್ಕೊಂಬಿಡಿ. ಇಲ್ಲ ಅಂತಂದರೆ ದೀಪಾವಳಿಲಿ ತುಂಬಾ ಟೆನ್ಷನ್ ಆಗುತ್ತೆ. ನನಗಂತೂ ಈಗ ಮೊನ್ನೆ ಗೌರಿ ಗಣೇಶ ಹಬ್ಬದಲ್ಲಂತೂ ನಾವು ಬಟ್ಟೆ ಸ್ಟಾಕ್ ಮಾಡ್ಕೊಳ್ಳಲ್ಲ. ಆದರೂ ಸಹಿತ ಹಬ್ಬಕ್ಕೆ 2-3 ದಿವಸ ಇದ್ದಾಗಲೇ ಬಟ್ಟೆನ ತಂದು ಕೊಡ್ತಾರೆ. ಆಗ ನಮಗೆ ಆಗಲ್ಲ ಅಂತ ಹೇಳಂಗೂ ಇಲ್ಲ. ನಾವು ಬಟ್ಟೆ ತೊಗೊಳ್ತೀವಿ ಹೊಲ್ಕೊಡೋಣ ಅಂತೇಳಿ. ಹಬ್ಬದ ದಿವಸ ಎಲ್ಲ ತುಂಬಾ ಟೆನ್ಷನ್ ಆಗುತ್ತೆ. ನಾನು ಒಂದು ವಿಡಿಯೋ ಹಾಕಿದ್ದೆ, ಹಬ್ಬದ ಹಿಂದಿನ ದಿವಸ ಎಲ್ಲ ಎಷ್ಟು ಟೆನ್ಷನ್ನಾಗಿ ಕೆಲಸ ಮಾಡ್ತೀವಿ ಅಂತೇಳ್ಬಿಟ್ಟು. ಆ ವಿಡಿಯೋಕ್ಕೆ ತುಂಬ ಜನ ಕಮೆಂಟ್ ಮಾಡಿದರು. ಏನಂತಂದರೆ, ಹೌದು ಅಕ್ಕ, ನಮಗೂ ಸಹಿತ ಹಾಗೆ ಆಗುತ್ತೆ, ಏನು ಮಾಡೋದು ಅಂತ ಗೊತ್ತಾಗೋದೇ ಇಲ್ಲ. ಬಟ್ಟೆ ಹೊಲಿಯೋದಾ, ಕಸ್ಟಮರಿಗೆ ಕೊಡೋದಾ, ಮನೆ ಕೆಲಸ ಮಾಡೋದಾ, ಹಬ್ಬ ಮಾಡೋದಾ ಅಂತೇಳ್ಬಿಟ್ಟು ನಮಗೂ ತುಂಬ ಟೆನ್ಷನ್ ಆಗುತ್ತೆ ಅಂಥೇಳಿ ನನಗೂ ಸಹಿತ ತುಂಬ ಜನ ಕಮೆಂಟ್ ಮಾಡಿದರು. ಪ್ರತಿಯೊಬ್ಬರು ಟೈಲರ್ ಕಮೆಂಟ್ ನೋಡ್ತಿದ್ದಂಗೆ ನಂಗೆ ಅನಿಸಿದಿಷ್ಟೇ, ನನಗಂತಲ್ಲ ಪ್ರತಿಯೊಬ್ಬರು ಟೈಲರಿಗೂ ಸಹಿತ ಹಬ್ಬದ ಹಿಂದಿನ ದಿವಸ ಅವರು ರಾತ್ರಿ 12 ಗಂಟೆಗೆ 1 ಗಂಟೆಗೆ ಸ್ಟಿಚ್ ಮಾಡ್ತಾನೆ ಇರ್ತಾರೆ. ಆದರೆ ಈ ಟೈಲರಿಂಗ್ ಕೆಲಸನೇ ಹಾಗೆ. ಬಟ್ಟೆ ಇಸ್ಕೊಂಡು ಕೊಡೋವರೆಗೂ ಸಹಿತನೂ ಕಸ್ಟಮರ್ ಬಟ್ಟೆಗಳನ್ನು ಕೊಡೋವರೆಗೂ ನಮಗೆ ಜವಾಬ್ದಾರಿ ಇರುತ್ತೆ. ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ನಾವು ಮಾತ್ರ ಬಟ್ಟೆ ಸ್ಟಿಚ್ ಮಾಡ್ತಾನೆ ಇರಬೇಕು. ಅದೇ ಶಾಪಲ್ಲಿ ಟೈಲರಿಂಗ್ ಮಾಡೋರಿಗೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಆದರೆ ನಾವು ಮನೇಲಿ ಟೈಲರಿಂಗ್ ಮಾಡ್ತೀವಿ ಅನ್ನೋರಿಗೆ ಒಂದು ಟೈಮಿಂಗ್ಸ್ ಇರೋದಿಲ್ಲ. ಈಗ ಹಾಗಲ್ಲ, ಶಾಪಲ್ಲಿ ಮಾಡೋರಿಗೂ ಸಹಿತ 12 ಗಂಟೆ 1 ಗಂಟೆ ರಾತ್ರಿ ಆಗುತ್ತೆ. ಫ್ಯಾಮಿಲಿ ಎಲ್ಲ ಸಪೋರ್ಟ್ ಇದ್ದರೆ ಅವ್ರು ಮಾಡ್ಬೋದು. ಇಲ್ಲ ಅಂತಂದರೆ ಶಾಪಲ್ಲಿ ಮಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ. ನಾನು ಮನೆಯಲ್ಲೇ ಟೈಲರಿಂಗ್ ಮಾಡೋದ್ರಿಂದ ಅಷ್ಟೊಂದು ನನಗೇನು ರಿಸ್ಕ್ ಅನಿಸಲ್ಲ. ಯಾಕಂದರೆ ಮನೇಲಿ ಈಗ ನಾವು ಕೆಲಸಗಳನ್ನು ಮಾಡ್ಕೊತಾನೆ ಟೈಲರಿಂಗ್ ಮಾಡ್ಬೋದು. ಆದರೆ ಶಾಪಲ್ಲಿ ಅಂತಂದರೆ ಅಯ್ಯೋ ಮನೇಲಿ ಹಬ್ಬದ ಕೆಲಸನೂ ಏನೂ ಆಗಿಲ್ಲ, ನಾವು ಇದು ಬಟ್ಟೆ ಸ್ಟಿಚಿಂಗು ಆಗಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗುತ್ತೆ. ನನಗೆ ತುಂಬಾ ಖುಷಿ ಅಂದರೆ ಮನೇಲಿ ಟೈಲರಿಂಗ್ ಮಾಡ್ತೀನಿ. ಆದರೆ ಮನೇಲಿ ಅಂದರೆ ಎಷ್ಟೇ ಕೆಲಸ ಮಾಡಿದ್ರೂ ಸಹಿತ ಮನೇಲಿ ಟೈಲರಿಂಗ್ ಮುಗಿಯೋದೇ ಇಲ್ಲ. ಫ್ರೆಂಡ್ಸ್, ನಾನು ದಸರಾ ಹಬ್ಬದಲ್ಲಿ ನಿಮಗೆ ಟೈಲರಿಂಗ್ ಮಿಷನ್ ಪೂಜೆ ವಿಡಿಯೋ ಹಾಕ್ತೀನಿ. ಯಾಕಂದರೆ ಯಾರೆಲ್ಲ ಮನೇಲಿ ಟೈಲರಿಂಗ್ ಮಾಡ್ತಿರೋ ಪ್ರತಿಯೊಬ್ಬರು ಸಹಿತ ದಸರಾದಲ್ಲಿ ಟೈಲರಿಂಗ್ ಮಿಷನ್ ಪೂಜೆ ಮಾಡಿ ನಿಮಗೆ 1 ಮಿಷನಿಂದ 10 ಮಿಷನ್ ತಗೊಳ್ಳೋ ಅಷ್ಟು ಒಂದು ವೃದ್ಧಿ ಆಗುತ್ತೆ. ಹಾಗೆ ಕೆಲಸನೂ ಸಹಿತ ತುಂಬ ಚೆನ್ನಾಗಾಗುತ್ತೆ.
ನಾನು ಆ ವಿಡಿಯೋಸ್ ಎಲ್ಲ ನೀವು ಹೋದನೇ ವರ್ಷದ ವಿಡಿಯೋದು ನೋಡದೇ ಇದ್ದರೆ ದಸರಾ ಹಬ್ಬದಲ್ಲಿ ನಾನು ಟೈಲರಿಂಗ್ ಮಿಷನ್ ಪೂಜೆ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಈ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀನಿ. ಯಾಕಂದರೆ ನಾವು ಮನೇಲಿ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟೇ ಟೈಲರಿಂಗ್ ಕೆಲಸ ಮಾಡಿದ್ರೂ ಸಹಿತ ನಮಗೆ ಕೈ ಹಿಡಿಯಲ್ಲ. ಅದೇ ಶಾಪಲ್ಲಿ ಮಾಡ್ತಾ ಇರೋರು ಬೇಗನೆ ಇಂಪ್ರೂವ್ಮೆಂಟ್ ಆಗ್ತಾರೆ. ಇದು ತುಂಬ ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ ಅಂದ್ಕೊತೀನಿ. ಅವರೆಲ್ಲರೂ ಸಹಿತ ಮಿಸ್ ಮಾಡ್ದೇನೆ ದಸರಾ ಹಬ್ಬದಲ್ಲಿ ಟೈಲರಿಂಗ್ ಮಿಷನ್ ಪೂಜೆ ಮಾಡಿ. ಹಾಗೆಯೇ ನಿಮಗೆ ದಸರಾ ಹಬ್ಬದಲ್ಲಿ ಆಗಲಿಲ್ಲ ಅಂತಂದರೆ ದೀಪಾವಳಿಯಲ್ಲಂತೂ ಮಿಸ್ ಮಾಡದೆ ದೀಪಾವಳಿ ಅಮಾವಾಸ್ಯೆ ಪೂಜೆನ ಮಾಡಿ. ಯಾಕಂದರೆ ತುಂಬಾ ಪ್ರಭಾವಶಾಲಿ ಆಗಿರುವ ದೀಪಾವಳಿ ಅಮಾವಾಸ್ಯೆ ಪೂಜೆಯಲ್ಲಿ ಟೈಲರಿಂಗ್ ಮಿಷನ್ ಪೂಜೆ ಮಾಡಿ ಇನ್ನೂ ಪ್ರಭಾವವಾಗಿರುತ್ತೆ. ನಾನು ಸ್ವಲ್ಪ ದಸರಾದಲ್ಲೇ ಆಯುಧ ಪೂಜೆ ದಿವಸವೇ ಮಾಡ್ತೀನಿ. ಈ ವರ್ಷ ಹೇಗಾಗತ್ತೆ ಅಂತ ನೋಡಬೇಕು, ಯಾವ ಟೈಮಿಗೆ ಮಾಡ್ತೀನಿ ಅಂತ. ಹಾಗೆಯೇ ನನಗೂ ಸಹಿತ ಸ್ವಲ್ಪ ಲೈಟಾಗಿ ಫೀವರ್ ಇತ್ತು. ಯಾಸ್ಮಿನಿಗೂ ಸಹಿತ ಟೈಫಾಯ್ಡ್ ಆಗಿತ್ತು. ಅವಳಿಗೆ ಸ್ವಲ್ಪ ಈಗ ಪರವಾಗಿಲ್ಲ, ಕಡಿಮೆ ಆಗಿದೆ. ಕರೆಕ್ಟಾಗಿ ಹಬ್ಬದ ಟೈಮಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವಳಿಗೆ. ಈಗ ಹಾಗೆ ಹೀಗೆಲ್ಲ ಜ್ವರ ಬಂತು ಅಂದರೆ 2-3 ದಿವಸ ಅಷ್ಟೇ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ನೋಡ್ಕೊಬೇಕು. ಇಲ್ಲ ಅಂತಂದರೆ ಇಲ್ಲದೆ ಇರೋದೆಲ್ಲ ಸ್ಟಾರ್ಟ್ ಆಗಿಬಿಡತ್ತೆ. ಹಾಗಾಗಿ ಟೈಲರಿಂಗ್ ಕೆಲಸ ಅಂದ್ರೇ ಹಾಗೆ ಕೂತು ಮಾಡೋದ್ರಿಂದ ಮೈಕೈ ನೋವೆಲ್ಲ ಜಾಸ್ತಿ. ನಾವು ನಮ್ಮ ಕೇರ್ ಮಾಡ್ಕೊಂಡಿದ್ರೆ ನಮಗೆ ಅನಾರೋಗ್ಯ ತಪ್ಪಿದ್ದಲ್ಲ. ಯಾಸ್ಮಿನಿಗೂ ಹಾಗೆ ಜ್ವರ ಬಂತು, ಅವಳು ಆದರೂ ಸಹಿತ ಬಟ್ಟೆನ ಸ್ಟಿಚ್ ಮಾಡ್ತಾನೆ ಇದ್ಲು. ಅದು ಟೈಫಾಯ್ಡ್ ಆಗಿಬಿಡುತ್ತೆ. ಈಗ ಮೆಡಿಸಿನ್ ಎಲ್ಲ ತೊಗೊಂಡು ಸ್ವಲ್ಪ ಹುಷಾರಾಗಿ ಬಂದು ಹೊಲಿತಾ ಇದ್ದಾಳೆ. ಹಾಗೆಯೇ ಮತ್ತೊಂದು ಅಂಗಡಿಗೂ ಸಹಿತ ಹೋಗ್ತಾಳೆ. ಅಂದರೆ ವಾರದಲ್ಲಿ 2 ದಿವಸ ನಮ್ಮ ಮನೆಗೆ ಬರ್ತಾಳೆ, ಇನ್ನು ಉಳಿದಿರೋ ದಿವಸ ಬೇರೆ ಅಂಗಡಿಗೆ ಹೋಗ್ತಾಳೆ. ಹಾಗೆ ನನ್ನ ತಂಗಿ ಬಂದು 2 ಟಾಪ್ ಹೊಲ್ಕೊಟ್ಟು ಹಾಗೆ 2 ಬ್ಲೌಸ್ ಹೊಲ್ಕೊಟ್ಟು ಸಂಜೆ ಊರಿಗೆ ಹೋದ್ಲು. ನಮ್ಮ ತಂಗಿ ಯಾವಾಗ ಅಷ್ಟೇ ಯಾವಾಗ ಬಂದರೂ ನನಗೆ ಹೆಲ್ಪ್ ಮಾಡ್ತಾಳೆ. ನೀವು ಹಳೆಯ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಅವಳು ಎಷ್ಟು ಬಟ್ಟೆ ಹೊಲ್ಕೊಡ್ತಾಳೆ ಅಂತೇಳ್ಬಿಟ್ಟು. ಹಾಗೆಯೇ ಹಬ್ಬ ಎಲ್ಲ ಆಯಿತು, ಇನ್ನೇನು ಆರಾಮಾಗಿ ಒಂದು ವಾರ ಇರೋಣ ಅಂಥೇಳಿ ಯಾರೂ ಸಹಿತ ಮನೆಯಲ್ಲಿ ಬಟ್ಟೆ ಹೊಲಿಯೋರು ಟೈಮ್ ವೇಸ್ಟ್ ಮಾಡಿಬಿಡಿ. ಇರೋವಂಥ ಟೈಮಲ್ಲಿ ಬಂದಿರೋ ಬಟ್ಟೆಗಳನ್ನು ಸ್ಟಿಚ್ ಮಾಡಿ. ಯಾಕಂದರೆ ನಾವು ದುಡಿಯೋಂಥ ಟೈಮಲ್ಲೇ ದುಡಿಬೇಕು. ಮತ್ತು ನಮಗೆ ಲೇಸಿ ಆಗಿ ನಾವು ಬಟ್ಟೆನ ಹೊಲ್ಕೊಟ್ಟಿಲ್ಲ ಅಂದರೆ ಯಾವ ಕಸ್ಟಮರು ಸಹಿತ ಬರೋದಿಲ್ಲ, ಅವಳು ಕೊಡೋದು ಲೇಟ್. ನಾನು ತುಂಬ ಜನ ಟೈಲರ್ಸ್ ನೋಡಿದ್ದೀನಿ, ಅವರು ಕಸ್ಟಮರ್ನ ಹೇಗೆ ಕಳ್ಕೊಳ್ತಾರೆ ಅಂದರೆ ಅವರು ಟೈಮ್ ಕರೆಕ್ಟಾಗಿ ಬಟ್ಟೆನ ಕೊಡದೇ ಇರೋದಕ್ಕೆ ಕಸ್ಟಮರ್ನ ಕಳ್ಕೊಳ್ತಾರೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಯಾಸ್ಮಿನು ಟೈಮ್ ಕರೆಕ್ಟಾಗಿ ಬಟ್ಟೆ ಕೊಡೋದ್ರಿಂದ ಅವಳಿಗೆ ತುಂಬ ಜನ ನಮ್ಮ ಆನಂದಪುರದಲ್ಲಿ ಪರಿಚಯ ಆಗಿದ್ದಾರೆ. ಹಾಗೆ ತುಂಬ ಜನ ಟೈಲರ್ಸ್ ಕಡೆಯಿಂದನೂ ಅವಳಿಗೆ ಬಟ್ಟೆಗಳು ಬರ್ತಾಯಿದೆ. ಎಷ್ಟೇ ವೆರೈಟಿ ಡಿಸೈನ್ ಆಗಿರಲಿ, ಯಾವುದೇ ರೀತಿ ಆಗಿರಲಿ, ಹೇಳಿದ ಟೈಮ್ಗೆ ಕರೆಕ್ಟಾಗಿ ಕೊಡೋದಕ್ಕೆ ಟ್ರೈ ಮಾಡ್ತಾಳೆ. ಹಾಗಾಗಿ ಅವಳಿಗೆ ತುಂಬ ಜನ ಕಸ್ಟಮರ್ ಇದ್ದಾರೆ. ನಾನು ಸಹಿತ ಅಷ್ಟೇ, ಆದಷ್ಟು ಕಸ್ಟಮರ್ ಟೈಮ್ಗೆ ಕೊಡಬೇಕು. ಅವರಿಗೆ ಟೈಮ್ ಕರೆಕ್ಟಾಗಿ ಅವ್ರು ಹಾಕೊಬೇಕು ಅಂದಾಗ ನಾವು ಸ್ಯಾರಿ ಬ್ಲೌಸು ಕೊಟ್ವಿ ಅಂದಾಗ ಖುಷಿಯಾಗಿ ಇನ್ನೂ 4 ಜನ ಕೇಳ್ತಾರೆ. ನಾವು ಟೈಮ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಆ ಟೈಲರ ನಮಗೆ ಇಂಥ ಕಾರ್ಯಕ್ರಮ ಇದ್ದಾಗ ನಮಗೆ ಬ್ಲೌಸೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ಹೇಳೋದಿಷ್ಟೇ, ನೀವು ಊರಿನಲ್ಲಿರೋ ಎಲ್ಲರ ಬಟ್ಟೆ ಹೊಲಿತೀನಿ ಅಂತಲ್ಲ, ನಮಗೆ ಕೊಟ್ಟಿರೋಂಥ ಕಸ್ಟಮರ್ ಬಟ್ಟೆನ ಟೈಮ್ ಕರೆಕ್ಟಾಗಿ ಅವರಿಗೆ ಟೈಮ್ಗೆ ಕರೆಕ್ಟಾಗೋಂಗೆ ನಾವು ಕೊಟ್ಟರೆ ಮತ್ತೆ ಹೆಚ್ಚೆಚ್ಚು ಬಟ್ಟೆಗಳು ಬರುತ್ತೆ. ನಂಗೆ ತುಂಬ ಜನ ಕಮೆಂಟ್ ಮಾಡೋದಿಷ್ಟೇ, ಅಕ್ಕ ನಮಗೆ ಬಟ್ಟೆನೇ ಬರೋದಿಲ್ಲ, ಬಟ್ಟೆ ಹೊಲಿಯೋದಕ್ಕೆ ನಮಗೆ ಮನಸ್ಸೇ ಬರೋದಿಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದೇನು ಅಂತಂದರೆ, ನಾವು ಟೈಲರ್ ಆದವರು ಕಸ್ಟಮರ್ಗೆ ಕರೆಕ್ಟು ಟೈಮ್ಗೆ ಬಟ್ಟೆ ಕೊಟ್ಟು ಹಾಗೆಯೇ ಕರೆಕ್ಟಾಗಿ ನಾವೊಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲ್ತ್ಕೊಂಡ್ವಿ ಅಂದರೆ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲ ನಮಗೆ ಟೈಮ್ ಬಗ್ಗೆ ನಾವು ದುಡ್ಡಿಗಿಂತಲೂ ಇಂಪಾರ್ಟೆಂಟಾಗಿ ನಾವು ಟೈಮಿಗೆ ಬೆಲೆ ಕೊಡಬೇಕಾಗತ್ತೆ. ಯಾರು ಟೈಮಿಗೆ ಬೆಲೆ ಕೊಡ್ತಾರೋ ಅವರಿಗೆ ತಾನಾಗೇ ದುಡ್ಡು ಬರುತ್ತೆ ಅಂತ ಹೇಳ್ಬೋದು. ಒಬ್ಬೊಬ್ಬರು ಕಮೆಂಟ್ ನೋಡೋತ್ತಿಗೆ ಬೇಜಾರಾಗುತ್ತೆ, ಅಕ್ಕ ನಂಗೆ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸು ಬರಲ್ಲ, ಅಥವಾ ನಾನು ಚೆನ್ನಾಗಿ ಬಟ್ಟೆ ಹೊಲಿತೀನಿ ನನಗೆ ಯಾರು ಬಟ್ಟೆನೇ ಕೊಡಲ್ಲ ಅಂತ ಹೇಳ್ತಾರೆ. ಫ್ರೆಂಡ್ಸ್, ನಿಮಗೆ ಚೆನ್ನಾಗಿ ಬಟ್ಟೆ ಬರ್ತಾ ಇತ್ತು, ತುಂಬಾ ಬಟ್ಟೆ ಹೊಲಿತಾ ಇದ್ದೆ, ಇವಾಗ ನನಗೆ ಅನಾರೋಗ್ಯ ಆಗಿದೆ, ನನಗೆ ಯಾರು ಬಟ್ಟೆನೇ ಕೊಡ್ತಾ ಇಲ್ಲ, ಅಥವಾ ನಾನು ಬಟ್ಟೆ ತುಂಬ ಚೆನ್ನಾಗಿ ಮೊದಲು ಹೊಲಿತಾ ಇದ್ದೆ, ಈಗೀಗ ತುಂಬ ಕಸ್ಟಮರು ನನಗೆ ಬಟ್ಟೆಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಕಣ್ಣು ದೃಷ್ಟಿನೂ ಸಹಿತ ನೋಡ್ಕೊಳ್ಳಿ. ನಮ್ಮ ಯಾಸ್ಮಿನಿಗೂ ಹಾಗೆ ಆಗಿತ್ತು, ತುಂಬ ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ಲು, ಆದರೆ ಅವಳಿಗೆ ಹುಷಾರಿಲ್ಲ ಆಯಿತು, ಅದು ಸಹಿತ ಕಣ್ಣು ದೃಷ್ಟಿಯಿಂದನೇ ಆಗಿತ್ತು. ಅವಳು ಕಣ್ಣು ದೃಷ್ಟಿಗೂ ಸ್ವಲ್ಪ ಸರಿ ಮಾಡಿಕೊಂಡು ಹಾಗೆ ಹಾಸ್ಪಿಟ್ಲಿಗೂ ತೋರಿಸ್ಕೊಂಡ್ಲು, ಕರೆಕ್ಟ್ ಆಗಿದೆ. ನಮಗೆ ಕಣ್ಣು ದೃಷ್ಟಿ ಆದರೆ ಯಾವುದೇ ಥರ ಮೆಡಿಷನ್ನು ವರ್ಕ್ ಆಗೋಲ್ಲ, ಹಾಗೆ ನಮಗೆ ಕೆಲಸ ಮಾಡೋದು ಸಹಿತ ಮನಸ್ಸು ಬರೋದಿಲ್ಲ. ಒಬ್ಬೊಬ್ಬರಿಗೆ ಒಂದು ಬ್ಲೌಸ್ ಹೊಲಿಯೋದಕ್ಕೆ 4-5 ದಿವಸ ತಗೊಳ್ತಾರೆ. ಮನೇಲಿ ಟೈಲರಿಂಗ್ ಮಾಡೋರಿಗೆ ಸೋಮಾರಿತನ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ತುಂಬ ಜನ ಇದೇ ರೀತಿ ಸೋಮಾರಿತನ ಮಾಡಿ ಟೈಲರಿಂಗ್ ಕೆಲಸನೇ ಬಿಟ್ಬಿಡ್ತಾರೆ ಮನೇಲಿ ಟೈಲರಿಂಗ್ ಮಾಡೋರು. ಆ ರೀತಿ ತಪ್ಪನ್ನು ಮಾಡಬೇಡಿ. ಆದಷ್ಟು ಪ್ರತಿದಿನ ನೀವು 1-2 ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡಿ. ನಮಗಂತೂ ಹಾಗೆ ಫ್ರೆಂಡ್ಸ್, ಮನೇಲಿದ್ದೆ ಅಂದರೆ ಡೈಲಿ 1 ಬ್ಲೌಸ್ ಆದರೂ ನಾನು ಸ್ಟಿಚ್ ಮಾಡಿಲ್ಲ ಅಂದರೆ ನಂಗೆ ಅವತ್ತು ದಿನ
ಒಂಥರ ಕರೆಕ್ಟ್ ಅನ್ಸೋದೇ ಇಲ್ಲ. ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರು ತುಂಬಾ ಕಡಿಮೆ, ನಾನು 3 ಬ್ಲೌಸ್ ಆದರೂ ದಿನಕ್ಕೆ ಸ್ಟಿಚ್ ಮಾಡ್ತೀನಿ. ಇವಾಗ ಹೇಗಂದರೆ 2 ಚಾನಲಿಗೂ ನಾನು ವೀಡಿಯೋಸ್ ಹಾಕಬೇಕು, ಹಾಗೆ ಕಟ್ಟಿಂಗು ಸ್ಟಿಚಿಂಗ್ ಅಂತ ಮಾಡಬೇಕು. ಆದರೂ ನನಗೇನು ಬೇಜಾರಿಲ್ಲ, ನನಗೆ ಖುಷಿಯಿಂದನೇ ನಾನು ಮಾಡೋ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಮನೆ ಕೆಲಸ ಮತ್ತು ನನ್ನ ಟೈಲರಿಂಗ್ ಕೆಲಸ ಅದು ಬಿಟ್ಟು ನಾನು ಬೇರೆಯವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಆ ಥರ ಎಲ್ಲ ಚಿಂತೆನೇ ಮಾಡೋದಿಲ್ಲ. ನಮಗೆ ಏನು ನಮ್ಮ ಕೆಲಸದ ಬಗ್ಗೆ ನಮಗೆ ಚಿಂತೆ ಇರಬೇಕು, ನಾವು ಕೆಲಸ ಮಾಡಬೇಕು, ದಿನ ಹೊಸ ಹೊಸ ಪ್ಯಾಟ್ರನನ್ನು ನಾವು ಕಲಿಬೇಕು, ಹಾಗೆ ಸ್ಟಿಚ್ ಮಾಡಬೇಕು. ಈ ರೀತಿ ಬೇಡದೇ ಇರೋ ಚಿಂತೆನ ಮಾಡಿಕೊಂಡು ತುಂಬ ಜನಕ್ಕೆ ಟೈಲರಿಂಗ್ ಗೊತ್ತಿರುತ್ತೆ, ಮನೆಯಿಂದನೂ ಸಪೋರ್ಟ್ ಇರುತ್ತೆ, ಆದರೆ ಅವರಿಗೆ ಟೈಲರಿಂಗ್ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಹಾಗೆ ಮಾಡಬೇಡಿ. ಟೈಲರಿಂಗ್ ಕೆಲಸದಲ್ಲಿ ತುಂಬಾ ಅರ್ನಿಂಗ್ಸ್ ಮಾಡ್ಬೋದು. ನಾವು ಮನೆಯಲ್ಲೇ ಕೂತ್ಕೊಂಡು ಒಂದು ಅರ್ನಿಂಗ್ಸ್ ಮಾಡ್ತೀವಿ ಅಂದರೆ ಅದು ಟೈಲರಿಂಗ್ ಕೆಲಸದಿಂದನೇ ಆಗುತ್ತೆ. ಯಾಕಂದರೆ ನೀವು ನೋಡ್ತಿರೋ ಹಾಗೆ ನಾವು ಮನೆಯಲ್ಲೇ ಇರ್ತೀವಿ, ನಮಗೆ ಕಸ್ಟಮರ್ ಮನೆಗೇ ಬಂದು ಬಟ್ಟೆ ಕೊಡ್ತಾರೆ. ಯಾಕಂದರೆ ನಾವು ಕೆಲವು ಕಡೆ ನಾವು ಹೊರಗಡೆ ಹೋಗಿ ದುಡ್ದು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಿನ ಅಮೌಂಟನ್ನು ನಾವು ಮನೆಯಲ್ಲೇ ಕೂತಂಗೆ ಸಂಪಾದನೆ ಮಾಡ್ತೀವಿ. ಅದು ನಿಜವಾಗ್ಲೂ ನಮಗೆ ಯಾಕಂದರೆ ನಾವು ಮನೆಯಲ್ಲೇ ಇದ್ಬಿಟ್ಟು ಮನೆ ಕೆಲಸನೂ ಮಾಡಿಕೊಂಡು ಟೈಲರಿಂಗು ಮಾಡಿದ್ವಿ ಅಂತಂದರೆ ಒಂದು ಕಂಪ್ನಿಗೆ ಹೋಗಿ ದುಡಿಯೋಷ್ಟು ದುಡ್ಡನ್ನು ನಾವು ಮನೆಯಲ್ಲೇ ಕೂತು ಟೈಲರಿಂಗ್ ಮಾಡಿ ದುಡಿಬೋದು. ನಿಜಕ್ಕೂ ಹೌದು. ಯಾರೆಲ್ಲ ಟೈಲರ್ಸ್ ಈ ವಿಡಿಯೋ ನೋಡ್ತೀರೋ ಅವರಿಗೆ ಅದು ಗೊತ್ತಿರುತ್ತೆ. ಯಾಕಂದರೆ ನಾನು ಹೇಳೋದೇನು ಅಂದರೆ, ನೀವು ಒಂದು ಬ್ಲೌಸ್ ಹೊಲಿದೆ ಅಂತ ಅಂದರೆ ನಾವು ಯಾರೋ ಒಂದು ಕಂಪ್ನಿ ಹೋಗೋರು ಅಷ್ಟು ದುಡಿತೀವಿ ಅಂತಲ್ಲ, ನಾವು ಕೆಲಸ ಮಾಡಬೇಕು. ನಿಜವಾಗ್ಲೂ ಅಷ್ಟೇ. ನೀವು ಒಂದು ಡಬ್ಬಿಯಲ್ಲಿ ನೀವು ಎಷ್ಟು ಕೆಲಸ ಮಾಡ್ತೀರೋ ಒಂದು ತಿಂಗಳು ಆ ಥರ ಮಾಡಿ, ಈ ತಿಂಗಳು ನಾನು ಪೂರ್ತಿ ಅಮೌಂಟನ್ನು ಒಂದು ಡಬ್ಬಿಗೆ ಹಾಕ್ತೀನಿ, ತಿಂಗಳು ಕೊನೆಯಲ್ಲಿ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತೇಳಿ ಕೌಂಟ್ ಮಾಡ್ತೀನಿ ಅಂತೇಳಿ ನೀವು ಕೌಂಟ್ ಮಾಡಿ. ನೀವು ನಿಜಕ್ಕೂ ಕರೆಕ್ಟಾಗಿ ಬಟ್ಟೆ ಹೊಲಿದಿದ್ದೇ ಹೌದಾದರೆ ಒಂದು ಕಂಪ್ನಿಗೆ ಹೋಗಿ ದುಡಿಯೋರ್ಗಿಂತನೂ ಜಾಸ್ತಿ ಅಮೌಂಟ್ ದುಡ್ದಿರ್ತೀರ. ಇಷ್ಟೆಲ್ಲ ಟೈಲರಿಂಗಲ್ಲಿ ಒಂದು ಯೂಸ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.